So once again welcome back to my channel called Daily Dum Dum. So full ಚಳಿ ಆಗ್ತಾ ಉಂಟು. So this is a day 1 of FOCEL ಅಂತ ಹೇಳ್ಬೋದು. So focused 1 year can change everything in life ಅಂತ. ಸೊ ಇದರಲ್ಲಿ ನನ್ನ ಬೇಸಿಕ್ ಥಿಂಗ್ ಏನಾಗಿತ್ತು ಅಂತ ಹೇಳಿದರೆ, ನಾನು ಈ ಲಾಸ್ಟ್ ಇಯರಲ್ಲಿ ಏನೆಲ್ಲ ಮಾಡಿಲ್ಲ ಅದು ನಾನು ಈ ವರ್ಷದ ಮಾಡಬೇಕು ಅಂತ ಅನ್ಸ್ಕೊಂಡಿದ್ದೆ. ಸೊ ದ ಫಸ್ಟ್ ಥಿಂಗ್ ಈಸ್, ನಾನು ಮಾರ್ನಿಂಗ್ ಬೇಗ ಹೇಳ್ತಾ ಇರಲಿಲ್ಲ, ಮನೇಲಿ ಮಲ್ಕೊಳ್ತಿದ್ದೆ ಗಟ್ಟಿಯಾಗಿ. ಸೊ ಅದನ್ನೆಲ್ಲ ಬಿಟ್ಟು ಚಳಿಯಲ್ಲಿ ವಾಕ್ ಮಾಡಬೇಕು ಅಂತ ನಾನೀಗ ವಾಕಿಂಗ್ ಬಂದಿದ್ದೇನೆ. ಸೊ ನಿಮಗೆ ನೋಡ್ಬೋದು ಕತ್ತಲೆ ಇದೆ. ಸೊ ಇಷ್ಟು ಹಿಂದಿಂದ ಇಷ್ಟು ಕತ್ತಲೆ ಇದೆ, ಮುಂದೆ ನೋಡ್ಬೋದು ನಿಮಗೆ ಏನು ಕೂಡ ಕಾಣಲ್ಲ. ಸೊ ಈ ಚಳಿಯಲ್ಲಿ ನಾನು ಬಂದಿದ್ದೇನೆ ವಾಕಿಗೆ. ಸೊ ದ ಬೇಸಿಕ್ ರೂಲ್ ಈಸ್, ನಾವೇನಾದರೂ ಲೈಫಲ್ಲಿ ಸಾಧಿಸಬೇಕು ಅಂತ ಇದ್ದರೆ ಮೊದಲು ನಿದ್ದೆ ಬಿಡಬೇಕಂತೆ. ಸೊ ದೊಡ್ಡವರು ಹೇಳಿದ್ದಾರೆ. ಸೊ ನಿದ್ದೆಯಲ್ಲಿದ್ದಾಗ ಸಾಧಿಸಲಿಕ್ಕಾಗಲ್ಲ ಅಂತ, ಏನಾದರೂ ಕೂಡ ಏನಾಗಿರ್ಬೋದು. ಸೊ ಅದಕ್ಕೆ ನಾನು ಫಸ್ಟ್ ಥಿಂಗ್ ಏನು ಅಂತ ಹೇಳಿದ್ರೆ, ನಾನು ನಿದ್ದೆ ಬಿಡ್ತಾ ಇದ್ದೇನೆ. ಸೊ ಲಿಟ್ರಲಿ ನನಗೆ ಈ ಚಳಿ ಟು ಬಿ ಫ್ರ್ಯಾಂಕ್, ನನಗೆ ಈ ಚಳಿ ಉಂಟಲ್ಲ ಉಂಟು. ಮನೇಲಿ ಒಳ್ಳೆಯಕ್ಕೆ ಮಲ್ಕೊಳ್ತಾ ಇದ್ದೆ. ಬಟ್ ಈಗ ಮಾರ್ನಿಂಗ್ ಎದ್ದು ನನ್ನ FOCEL ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ 5:30 ಗಂಟೆ ಹೊತ್ತಿಗೆ ವಾಕ್ ಮಾಡ್ತಿದ್ದೆ ನಾನು ರೋಡಲ್ಲಿ. ಸೊ ರೋಡಲ್ಲಿ ಯಾರು ಕೂಡ ಇಲ್ಲ ಸದ್ಯದ ಮಟ್ಟಿಗೆ. ಒಬ್ಬರು ನನ್ನ ಮುಂದೆಯಿಂದ ಅಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಟು ಬಿ ಫ್ರ್ಯಾಂಕ್ ಫುಲ್ ಚಳಿ ಆಗ್ತಾ ಉಂಟು. ಆ್ಯಂಡ್ ನನಗೆ ಚಳಿ ಬಿಡಬೇಕು, ಮಾರ್ನಿಂಗ್ ಎದ್ದಾಗ ಏನಾದ್ರು ಮಾಡಬೇಕು ಅಂತ ಇದೆ, ಮೊದಲು ಚಳಿ ಬಿಡಬೇಕು. ಸೊ ಚಳಿ ಬಿಡಬೇಕು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಜೀವ ಸೆಟ್ ಆಗಬೇಕು. ಸೊ ಜೀವ ಸೆಟ್ ಆಗಲಿಕ್ಕೋಸ್ಕರ ನಾನು ಈಗ ಹೋಗ್ತಿದ್ದೇನೆ ವಾಕಿಗೆ. ಸೊ FOCEL ಜರ್ನಿ ಹೀಗೆ ಸ್ಟಾರ್ಟ್ ಆಗುತ್ತೆ. ಸೊ ಫೋಕಸ್ಡ್ 1 year ಕ್ಯಾನ್ ಚೇಂಜ್ ಎನಿಥಿಂಗ್ ಇನ್ ಲೈಫ್ ಅಂತ ಹೇಳ್ತಾರೆ. ಸೊ ಚಲೋ ಏನಾಗುತ್ತೆ ಅಂತ ನೋಡೋಣ. ಸೊ ಲೆಟ್ ಸ್ಟಾರ್ಟ್ ಅವರ್ ಬಿಗಿನಿಂಗ್ ವಿತ್ ದ ಕ್ರಿಂಜ್, ದೆನ್ ಎಂಡ್ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಯಾವ ಥರ ವ್ಲಾಗ್ ಮಾಡಬೇಕು ಏನಂತ ಗೊತ್ತಿಲ್ಲ. ಸೊ ಅದಕ್ಕಾಗಿ ನಾನೇ ಪ್ಲ್ಯಾನ್ ಮಾಡ್ಕೊಂಡು, ನಾನೇ ಯೋಚನೆ ಮಾಡಿಕೊಂಡು, ನಾನೇ ಒಂದು ಐಡಿಯಾ ಮಾಡ್ಕೊಂಡು FOCEL ಸ್ಟಾರ್ಟ್ ಮಾಡಿದ್ದೇನೆ. ಸೊ ಚಲೋ ಹೇಗೆ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ಲೆಟ್ ಸ್ಟಾರ್ಟ್ ವಿತ್ ದ ಕ್ರಿಂಜ್. ಸೊ ಐ ವಿಲ್ ವಾಕ್ ಫಾರ್ 3 kilometers, ದೆನ್ 6 kilometersಗೆ ವಾಕ್ ಮಾಡ್ತೇನೆ. ದೆನ್ ವಿಲ್ ರೀಚ್ ಹೋಮ್. ದೆನ್ ಮನೆಗೆ ಹೋದ್ಮೇಲೆ ಸಿಗ್ತೀನಿ ನಾನು ನಿಮಗೆ. ಚಲೋ. ಸೊ ವೆಲ್ಕಮ್ ಬ್ಯಾಕ್. ಈಗ ಒಂದು ಮಾರ್ನಿಂಗ್ ಬೇಗ ಎದ್ದು ವಾಕಿಂಗ್ ಹೋಗಿ ಬಂದಾಯಿತು. ಸೊ ನನ್ನದು ಮಾರ್ನಿಂಗ್ ಏನಾಗಿತ್ತು ಅಂತ ಹೇಳಿದರೆ, ಮೊಬೈಲ್ ಅಲಾರ್ಮ್ ಆಗ್ತಾ ಉಂಟು. ಬಟ್ ನನ್ನ ಮೈಂಡ್ ಹೇಳ್ತಿತ್ತು ಸ್ವಲ್ಪ ಮಲ್ಗೋ ಅಂತ. ಬಟ್ ಸ್ಟಿಲ್ ಏನೋ ಒಂದು ಎದ್ದು ಮಾರ್ನಿಂಗ್ ಒಂದು ವಾಕಿಂಗ್ ಹೋಗಿ ಬಂದಾಯಿತು. ಸೊ ಮೈಂಡ್ ಸ್ವಲ್ಪ ಫ್ರೆಶ್ ಆಗಿದೆ. ಸೊ 365 ಡೇಸ್ನ ಈ ಚಾಲೆಂಜ್ನಲ್ಲಿ ನನಗೆ ಏನಾಗುತ್ತೆ ಅಂತ ಹೇಳಿದರೆ, ಸ್ವಲ್ಪ ಉದಾಸೀನ ಬಿಡಬೇಕು ಅನ್ನೋದು. ಸೊ ಉದಾಸೀನ ಬಿಡಬೇಕು ಅನ್ನೋದಕ್ಕೋಸ್ಕರವಾಗಿ ನಾನು ಇವತ್ತು ಮಾರ್ನಿಂಗ್ ವಾಕ್ ಹೋಗಿದ್ದೇನೆ. ಓ ಶೆಟ್. ಸೊ ಮಾರ್ನಿಂಗ್ ವಾಕಿಗೆ ಹೋಗಿ ಬಂದದ್ದು ನಾನು. ಸೊ ಮೈಂಡ್ ಸ್ವಲ್ಪ ರಿಲ್ಯಾಕ್ಸ್ ಆಗಿದೆ. ಹಾಗೆಯೇ ನಾನು ಈ ವ್ಲಾಗನ್ನು ಯಾವ ರೀತಿ ಕಂಟಿನ್ಯೂ ಮಾಡ್ತಾ ಹೋಗಬೇಕು ಅಂತ ನನಗೆ ಟು ಬಿ ಫ್ರ್ಯಾಂಕ್ ಏನೂ ಕೂಡ ಐಡಿಯಾ ಇಲ್ಲ. ಸೊ 365 ಡೇಸ್ ಕೂಡ ನಾನು ಕ್ಯಾಮ್ರಾದ ಮುಂದೆ ಇರಬೇಕು ಅಂತ ಅನ್ಸ್ಕೊಂಡಿದ್ದೇನೆ. ಸೊ 365 ಡೇಸ್ನ ವ್ಲಾಗ್ನಲ್ಲಿ ನಾನು ಎವ್ರಿ ಡೇ ಏನು ಮಾಡ್ತಿದ್ದೆ ನಿಮಗೆ ನಾನು ತೋರಿಸಿಕೊಡ್ತೀನಿ. ಬಟ್ ನಾನು ಒಂದು 12-13 ಅವರ್ ಮಾಡಿದ್ದ 12-13 ಅವರ್ ನಾನು ಏನೆಲ್ಲ ಮಾಡ್ತೀನೋ ಅದನ್ನು ಒಂದು 15 to 20 ಮಿನಿಟ್ಸ್ನಲ್ಲಿ ತೋರಿಸಲಿಕ್ಕೆ ತುಂಬ ಕಷ್ಟ ಇದೆ. ಬಟ್ ಸ್ಟಿಲ್ ಐ ವಿಲ್ ಟ್ರೈ. ಆ್ಯಂಡ್ ಇದನ್ನು ಹೇಗೆ ಈ ವ್ಲಾಗನ್ನು ಹೇಗೆ ಕಂಟಿನ್ಯೂ ಮಾಡಬೇಕಂತ, ಈ ವ್ಲಾಗನ್ನು ಹೇಗೆ ಮಾಡಬೇಕು ಅಂತ ನನಗೆ ಥಾಟ್ ಕೂಡ ಇಲ್ಲ. ನಾನು ಯೋಚನೆ ಕೂಡ ಪ್ಲ್ಯಾನ್ ಕೂಡ ಮಾಡಲಿಲ್ಲ ಯಾವ ರೀತಿ ಮಾಡಬೇಕು ಅಂತ. ಬಟ್ ಚಲೋ. ಸೊ ದ ಬೇಸಿಕ್ ಥಿಂಗ್ ಈಸ್ ಇನ್ನೊಂದು ನನ್ನದು ಬೇಸಿಕ್ ಥಿಂಗ್ ಏನು ಅಂತ ಹೇಳಿದರೆ, ಲೆಟ್ಸ್ ಸ್ಟಾರ್ಟ್ ವಿತ್ ದ ಕ್ರಿಂಜ್. ಸೊ ಕ್ರಿಂಜ್ ಆಗಿರ್ಬೋದು ಸ್ಟಾರ್ಟಿಂಗ್ ಒಂದು 3-4 days 5 days 1 month. ಬಟ್ ಲೇಟರ್ ಆನ್ ಸ್ವಲ್ಪ ಗ್ರಿಪ್ ಆದ ನಂತರ, ಅಥವಾ ಯಾವುದಾದ್ರು ಸ್ವಲ್ಪ ವ್ಲಾಗ್ಸ್ ಮಾಡಿ ಪ್ಲ್ಯಾನ್ ಆದ ನಂತರ ಒಂದು ಕರೆಕ್ಟಾಗಿ ವ್ಲಾಗ್ ಮಾಡ್ಬೋದು ಅಂತ ಎಣಿಸ್ಕೊಂಡಿದ್ದೇನೆ. ಸೊ 365 ಡೇಸ್ ಕೂಡ ಕ್ಯಾಮ್ರಾದ ಮುಂದೆ ಇರಬೇಕು ಅಂತ ಹೇಳಿದೆ. 365 ಡೇಸ್ ಕೂಡ ಪ್ಲ್ಯಾನ್ ಆಗಿರಬೇಕು. ಬಟ್ ನನ್ನ ಪ್ಲ್ಯಾನ್ ಇಲ್ಲ. ಸೊ ದಿಸ್ ಇಸ್ ದ ಫಸ್ಟ್ ಡೇ. ಚಲೋ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಮಾರ್ನಿಂಗ್ ಬೇಗ ಎದ್ದಾಗಿದೆ, ಚಳಿ ಎಲ್ಲ ಬಿಟ್ಟಾಯಿತು. ಸೊ ಫುಲ್ ಬಾಡಿ ಸ್ವೆಟ್ ಆಯಿತು. ಸೊ ಇನ್ನು ಅಮ್ಮನಿಗೆ ಕಿಚನಲ್ಲಿ ಹೋಗಿ ಹೆಲ್ಪ್ ಮಾಡುವ. ಸೊ ಇವತ್ತು ಥರ್ಸ್ಡೇ ಆಗಿರೋ ಕಾರಣ ಇವತ್ತು ಮನೆ ಸ್ವಲ್ಪ ಪೂಜೆ ಇದೆ ಗುರುರಾಯರದ್ದು. ಸೊ ಗುರುರಾಯರದ್ದು ಎಂತ ಹೇಳ್ತಾರೆ, ಗುರುರಾಯರ ಒಂದು ಆರಾಧನೆ ಇಂದ 2026 ಸ್ಟಾರ್ಟ್ ಆಗ್ತಿದೆ. ಸೊ ಮೈಟ್ ಬಿ ಇದೊಂದು ಗ್ರೇಟ್ಫುಲ್ ಅಂತಲೇ ಹೇಳ್ಬೋದು. 2026 ಎಲ್ಲರಿಗೂ ಕೂಡ ಒಳ್ಳೆಯದಾಗಿರಲಿ. ಸೊ ನಿಮಗೇನೊಂದು ಲೈಫಲ್ಲಿ ಮಾಡಲಿಕ್ಕೆ ಅದು ಮಾಡಬೇಕು ಅಂತ ಇದ್ದರೆ ಚಲೋ ಇವತ್ತೇ ಮಾಡಿ. ಸೊ ಮಾರ್ನಿಂಗ್ ಬೇಗ ಎದ್ದೇಳಿ. ಸೊ ಮಾರ್ನಿಂಗ್ ಬೇಗ ಎದ್ದು ನಿಮ್ಮ ಕೆಲಸ ಏನಿದೆ ಅದ್ರ ಮೇಲೆ ಫೋಕಸ್ ಮಾಡಿ ಹೇಳ್ತಾ ಚಲೋ. ಇನ್ನು ನನ್ನ ಕೆಲಸ ಮುಗಿಸ್ತೇನೆ. ನಮ್ಮದು ವ್ಲಾಗಿಗೆ ಕಂಟಿನ್ಯೂ ಮಾಡೋದಂತ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಎಂತ ಮಾಡೋದು ಅಂತ ಕೂಡ ಪ್ಲ್ಯಾನ್ ಕೂಡ ಇಲ್ಲ. ಸೊ ನಾನೀಗ ಹೋಗಿ ಕಿಚನಲ್ಲಿ ಅಮ್ಮನಿಗೆ ಹೆಲ್ಪ್ ಮಾಡಿ ನಂತರ ಗುರುವಾರ ರಾಯರದ್ದು ಪೂಜೆ ಆಗಲಿಕ್ಕಿದೆ. ಸೊ ಪೂಜೆ ಆದ ನಂತರ ನಾನು ನಿಮಗೆ ಸಿಗ್ಬೋದು, ಅಥವಾ ಮೊದಲನೇ ಸಿಗ್ಬೋದು, ಅಥವಾ ಹೇಗೆ ಬೇಕಾದ್ರೆ ನಾವು ವ್ಲಾಗ್ ಕಂಟಿನ್ಯೂ ಮಾಡ್ಬೋದು. 10 ಪೈಸೆದು ನನಗೆ ಪ್ಲ್ಯಾನ್ ಇಲ್ಲ.
ಪ್ಲ್ಯಾನ್ ಇಲ್ಲದೆ ಮಾಡ್ತಾ ಇದ್ದಾನೆ. ಸೊ ಒಂದು 10-12 ಡೇಸ್ 15 ಡೇಸ್ ಈ ಥರನಾಗಿರ್ಬೋದು. ಸೊ ಕ್ರಿಂಜಲ್ಲಿ ಸ್ಟಾರ್ಟ್ ಮಾಡುವ. ಸೊ ಚಲೋ. ಬೆಳ್ಳಂಬೆಳಗ್ಗೆ ನಾನಿವತ್ತು ಹೊರಟಿದ್ದೇನೆ ಸಂತೆಕಟ್ಟೆಗೆ. ಸೊ ಇವತ್ತು ಗುರುವಾರ, ಹೊಸ ವರ್ಷದ ಮೊದಲನೇ ದಿನ. ನಮ್ಮ ರಾಯರ ಆರಾಧನೆಯೊಂದಿಗೆ ಸ್ಟಾರ್ಟ್ ಆಗ್ತಾ ಉಂಟು. ಸೊ ತುಂಬ ಒಂದು ಖುಷಿಯ ವಿಷಯ ಅಂತಲೇ ಹೇಳ್ಬೋದು. ಸೊ ಈ ಸಲದ 2026 ತುಂಬಾ ಒಳ್ಳೆಯದಾಗಿರುತ್ತೆ ಅಂತ ಅನ್ಸ್ಕೊಂಡಿದ್ದೀನಿ. ಒಳ್ಳೆದಾಗಿರ್ತದೆ ಅಂತ ಅನ್ಸ್ಕೊಳ್ಳೋದಲ್ಲ, ಒಳ್ಳೆದಾಗಿರುತ್ತೆ. ಸೊ ಲೆಟ್ಸ್ ಬಿ ಫೋಕಸ್ಡ್. ಸೊ ಇದೇ ಮೋಟಿವೇಶನ್, ಇದೇ ಫೋಕಸ್ ಇಯರ್ ಎಂಡ್ ತನಕ ಇದ್ದರೆ ಸಾಕು. ಇಯರ್ ಎಂಡ್ ಮುಗಿಯೋ ತನಕನೂ ಈ ಫೋಕಸ್ ಆ್ಯಂಡ್ ಇದು ಏನು ಹೇಳ್ತಾರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದರೆ ಸಾಕು ಅಂತ ಅನ್ಸ್ಕೊಂಡಿದ್ದಾನೆ. ಸೊ ಈಗ ನಾನು ಹೋಗ್ತಾ ಇದ್ದೇನೆ ಸಂತೆಕಟ್ಟೆಗೆ ಫ್ಲವರ್ ತಗೊಂಬರಲಿಕ್ಕೆ, ಹೂವು ತಗೊಂಬರಲಿಕ್ಕೆ ರಾಯರಿಗೆ. ಸೊ ಚಲೋ. ಬೆಳ್ಳಂಬೆಳಗ್ಗೆ ನಾನು ಹೊರಟಿದ್ದೇನೆ ಸಂತೆಕಟ್ಟೆಗೆ. ಸೊ ಇವತ್ತು ಗುರುವಾರ, ವರ್ಷದ ಮೊದಲನೇ ದಿನ. ಸೊ ವರ್ಷದ ಮೊದಲನೇ ದಿನ ಗುರುರಾಯರ ಆರಾಧನೆಯಿಂದ ಸ್ಟಾರ್ಟ್ ಆಗಲಿಕ್ಕೆ ಇದೆ. ಸೊ ಈ 2026 ಒಳ್ಳೆಯದಾಗಿರುತ್ತೆ, ಒಳ್ಳೆಯದಾಗಿರಲಿ ಅಂತ ಅನ್ಸ್ಕೊಂಡಿದ್ದೇನೆ. ಒಳ್ಳೆಯದಾಗಿರುತ್ತೆ. ಯಾಕೆ ಅಂತ ಹೇಳಿದರೆ ನಮ್ಮ ರಾಯರ ಆರಾಧನೆಯಿಂದ ಸ್ಟಾರ್ಟ್ ಆಗುವ ಈ ವರ್ಷ ಒಳ್ಳೆಯದಾಗಿ ಇರುತ್ತೆ ಅಂತ ನನ್ನ ಒಂದು ಭಾವನೆ. ಸೊ ಇದೇ ಫೋಕಸ್ ಆ್ಯಂಡ್ ಇದೇ ಕನ್ಸಿಸ್ಟೆನ್ಸಿ ಈ ಇಯರ್ ಎಂಡ್ ತನಕ ಇದೇ ಸಾಕು ಅಂತ ಅನ್ಸ್ಕೊಂಡಿದ್ದೇನೆ. ಸೊ ಈಗ ನಾನು ಹೋಗ್ತಾ ಇದ್ದೇನೆ ಸಂತೆಕಟ್ಟೆಗೆ ಹೂ ತರಲಿಕ್ಕೆ ರಾಯರ ಆರಾಧನೆಗೆ. ಸೊ ಚಲೋ. ಸರ್ ನಮ್ಮವರು ಸಂತೆಕಟ್ಟೆ ನೋಡ್ಬೋದು ಬೆಳಿಗ್ಗೆ ನಮ್ಮ ಉತ್ತರ ಕನ್ನಡದ ಮಂದಿ ಎಲ್ಲ ಫುಲ್ಲಾಗಿದ್ದಾರೆ. ಬಸ್ ಸ್ಟ್ಯಾಂಡ್ ಫುಲ್ ಉತ್ತರ ಕನ್ನಡದ ಮಂದಿ ಇದ್ದಾರೆ. ರಡ್ಡು ಮೊಳದ ನಿಕ್ಲೆ ಮಾರತ್ತು, ರಡ್ಡು ಮೊಳ. ಸೊ ಹೂವು ತಗೊಂಡಾಯಿತು. ಸೊ ಒಂದು ಸಣ್ಣ ರಿಯಾಲಿಟಿ ಚೆಕ್ ಹೇಳ್ತೇನೆ. ಏನು ಅಂತ ಹೇಳಿದರೆ, ನಮ್ಮ ಮಿಡಲ್ ಕ್ಲಾಸ್ ಲೈಫ್ನಲ್ಲಿ ಈ ಶಾಪ್ನಲ್ಲಿ 2 ಮಾರು ತಗೊಂಡೋದಕ್ಕೆ 1 ಮಾರಿಗೆ 30. ಸೊ 2 ಮಾರಿಗೆ 60 ಆಗುತ್ತೆ. ಬಟ್ ಈ ಅಣ್ಣ ನಮ್ಮ ಮಟ್ಟಿಗೆ 50 ರೂಪಾಯಿ ತಗೊಳ್ತಾರೆ. ಬಟ್ ಅದು ಇನ್ನೊಂದು ಶಾಪ್ ಇದೆ, ಯಾವ ಶಾಪ್ ಅಂತ ನಾನು ಹೇಳೋದಿಲ್ಲ. ಬಟ್ ಆ ಶಾಪ್ನಲ್ಲಿ 1 ಮಾರಿಗೆ 30, 2 ಮಾರಿಗೆ 60 ಅಂದರೆ 60 ತಗೊಳ್ತಾರೆ. ಸೊ 10 ರೂಪಾಯಿ ಉಳಿಸ್ಲಿಕ್ಕೋಸ್ಕರ ಏನೆಲ್ಲ ಸರ್ಕಸ್ ಮಾಡಬೇಕು ಅಂತ ನೀವು ನೋಡಿದ್ರಿ. ಯಾಕೆ ಅಂತ ಹೇಳಿದರೆ, ಈವನ್ 1 ರೂಪೀಸ್ ಮ್ಯಾಟರ್ಸ್ ಅ ಲಾಟ್. ಸೊ ನಾನು ಹೇಗೆ ಅಂತ ಹೇಳಿದರೆ, 10 ರೂಪಾಯಿ ಉಳಿಯುತ್ತೆ ಅಂತ ಹೇಳಿದರೆ ಅಲ್ಲಿಗೇ ಹೋಗ್ತೀನಿ. ಬೇಕಾದ್ರೆ ಅಲ್ಲಿಗೆ 20 ರೂಪಾಯಿ ಪೆಟ್ರೋಲ್ ಖರ್ಚಾದರೆ ಪರವಾಗಿಲ್ಲ, 10 ರೂಪಾಯಿ ಎಲ್ಲಿ ಕಡಿಮೆ ಅಲ್ಲಿ ಆಗ್ತದೆ, ನಾನು ಅಲ್ಲಿಗೆ ಹೋಗ್ತೇನೆ ಅಂಥ ಪರ್ಸ್ನಾಲಿಟಿ ನಂದು. ಸೊ ಮನೆಗೆ ಹೋಗಿ ಇವತ್ತಿನ ಪೂಜೆ ಸ್ಟಾರ್ಟ್ ಮಾಡೋಣ. ಸೊ ಹೆಚ್ಚು ಲೇಟ್ ಮಾಡಲಿಕ್ಕಿಲ್ಲ. ಸೊ ಡೇ 1 ಲೆಟ್ ಸ್ಟಾರ್ಟ್ ವಿತ್ ದ ಹೈಪ್. ಸೊ ಚಲೋ ಮನೆಗೆ ಹೋಗುವ. ಹೊಸ ವರ್ಷದ ರಾಯರ ಆರಾಧನೆ ಆಯಿತು ನಮ್ಮ ಮನೆಯಲ್ಲಿ. ಆ್ಯಂಡ್ ತಂದಂಥ ಹೂವೆಲ್ಲ ಹಾಕಿ ಆರಾಧನೆ ಮಾಡಿ ಆಗಿದೆ. ಸೊ ನಮ್ಮ ಮನೆಯ ರಾಯರನ್ನು ನೀವು ನೋಡ್ಬೋದು. ಸೊ ಪುಟ್ಟದಾದ ರಾಯರ ಮೂರ್ತಿ ಇಲ್ಲಿದೆ. ಸೊ ರಾಯರಿಗಿದ್ದ ಹೂವನ್ನೆಲ್ಲ ಹಾಕಿ ಅಲಂಕಾರ ಮಾಡಿ ಆಗಿದೆ. ಸೊ ಇದು ನಮ್ಮ ದೇವರ ಕೋಣೆ. ಸೊ ಇನ್ನು ವ್ಲಾಗ್ ಮಾಡಲಿಕ್ಕಿದೆ ತುಂಬ, ಬಟ್ ಟೈಮ್ ಇಲ್ಲ. ಇನ್ನು ರಪ್ಪ ತಿಂದು ಕೆಲಸಕ್ಕೆ ಹೋಗ್ಲಿಕ್ಕೆ ಉಂಟು. ನನ್ನದು ಅಕ್ಕ ಇಲ್ಲಿ ತಿಂತಾ ಇದ್ದಾರೆ. ಎಂತ ನೋಡ್ದ? ಸೊ ಮನೆಯಲ್ಲಿ ಇವತ್ತು ಕೋಳಿ ಉಂಟು. ಸೊ ಇವತ್ತು ಗುರುವಾರ ನಾನ್ ವೆಜ್. ಸೊಪ್ಪುಂಟ. ಸೊ ನೀವು ಕೆಲಸ ಹೋಗ್ಲಿಕ್ಕೆ ಕೆಲಸದಲ್ಲಿ ಸಿಗ್ತೇನೆ ನಿಮಗೆ. ಕೆಲಸಕ್ಕೆ ಹೋಗುವ ಅರ್ಜೆಂಟ್ ಬ್ಲಾಗ್ ಆಗ್ತಾ ಉಂಟು. ಸೊ ಮನೆಯಿಂದ ಉಡುಪಿ ಕೆಲಸಕ್ಕೆ ಬಂದು ಉಡುಪಿ ಕೆಲಸ ಮುಗಿಸಿ ಅಂದರೆ ಒಂದು 3/4 ಮುಗಿಸಿ ಆಗಿದೆ. ಸೊ ಇವತ್ತೊಂದು ಉಡುಪಿಯ ಫ್ಲ್ಯಾಟ್ನಲ್ಲಿ ಒಂದು ಕ್ಲೀನಿಂಗ್ ಕೆಲಸ ಇತ್ತು, ಸಂಪ್ ಕ್ಲೀನಿಂಗು. ಸಂಪ್ ಅಂದರೆ ಓವರ್ ಹೆಡ್ ಟ್ಯಾಂಕ್ ಕ್ಲೀನಿಂಗ್ ಅಂತಲೇ ಹೇಳ್ಬೋದು. ಸೊ ನಿಮ್ಗಲ್ಲಿ ನೋಡ್ಬೋದು ನಮ್ಮ ತನ್ಮಯ ಕ್ಲೀನ್ ಮಾಡ್ತಾ ಇದ್ದಾನೆ. ಅವನ ಕೆಲಸ ಇನ್ನೇನು ಮುಗಿತಾ ಬಂತು, ಮಧ್ಯಾಹ್ನ ಆಯಿತು. ಸೊ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ನಮ್ಮದು ಕೆಲಸ ಮುಗೀತದೆ. ಇನ್ನೇನು ಮನೆಗೆ ಹೊರಟು 2 ಊಟ ಮಾಡಿ ನಂತರ ಅಲ್ಲಿಂದ ಡ್ಯೂಟಿಗೆ ಹೋಗ್ಲಿಕ್ಕಿದೆ. ಸೊ ಇವತ್ತು ಹಾಫ್ ಡೇ ಲೀವ್ ಮಾಡಿದ್ದೀನಿ ಡ್ಯೂಟಿಗೆ. ಸೊ ಹಾಫ್ ಡೇ ಲೀವ್ ಮಾಡ್ಕೊಂಡು ಈ ಕೆಲಸನ ಮುಗಿಸಿ ನಂತರ ನಾನು ಡ್ಯೂಟಿಗೆ ಜಾಯ್ನ್ ಆಗಲಿಕ್ಕಿದೆ. ಸೊ ಈಗ ಮನೆಗೆ ಹೋಗಿ ಒಂದು 2 ಗಂಟೆ ಫ್ರೀ ಇದೆ. ಸೊ ಆ 2 ಗಂಟೆಯಲ್ಲಿ ವೀಡಿಯೋ ಎಡಿಟಿಂಗ್ ಮಾಡಿ, ಸೊ ರೆಸ್ಟ್ ಇಲ್ಲ, ಊಟ ಮಾಡಿ ವೀಡಿಯೋ ಎಡಿಟಿಂಗ್ ಮಾಡಿ ನಂತರ ಅಲ್ಲಿಂದ ಯೂನಿಫಾರ್ಮ್ ಹಾಕೊಂಡು ಕೆಲಸಕ್ಕೆ ಹೋಗುವಂಥದ್ದು. ಸೊ ಇದು ನನ್ನದು ಕೆಲಸಕ್ಕೆ ಹೋಗಿ ಬಂದ ಮೇಲೆ 7 ಗಂಟೆ ಆಗುತ್ತೆ. ಸೊ ಸಂಜೆ ಕಂಟಿನ್ಯೂ ಮಾಡಲಿಕ್ಕೆ ಆಗುತ್ತಾ ಅಂತ ವೀಡಿಯೋ. ಹೋಪ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಒಂದು ಒಳ್ಳೆ ವ್ಲಾಗ್ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಫುಲ್ ಡೇ ಅದು ಕವರ್ ಮಾಡಬೇಕಲ್ಲ. ಸೊ ವಿದಿನ್ 15 to 20 ಮಿನಿಟ್ಸ್ನಲ್ಲಿ ಪ್ರತಿಯೊಂದು ಕೂಡ ನಾನು ಕವರ್ ಮಾಡಬೇಕು ಅಂತ ಅನಿಸ್ಕೊಂಡಿದ್ದೇನೆ.
ನೋಡೋ ಏನಾಗುತ್ತೆ. ಸೊ ನಮ್ಮ ತನ್ಮಯನದ್ದು ಕೆಲಸ ಇನ್ನು ಮುಗಿತಾ ಬಂತು. ಸೊ ಇಲ್ಲಿಂದ ಮಿಷಿನೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಡಬೇಕು ಮನೆಗೆ. ಸೊ ಚಲೋ, ಇನ್ನು ಮನೆಗೆ ಹೋದ್ಮೇಲೆ ಸಿಗ್ತೇನೆ. ಸೊ ಫುಲ್ಲಿ ಟಯರ್ಡ್ ಆಫ್, ಫುಲ್ಲಿ ಫಕ್ಡ್ ಆಫ್ ಆಗಿದೆ. ಸೊ ಹಾಗೆಯೇ ಸ್ಟ್ರಗಲ್ ಈಸ್ ರಿಯಲ್. ಸ್ಟ್ರಗಲ್ ನಮ್ಮ ಲೈಫಲ್ಲಿ ತುಂಬ ಮುಖ್ಯ, ತುಂಬ ಬೇಕು. ಸ್ಟ್ರಗಲ್ ಇದ್ದರೆ ಲೈಫಲ್ಲಿ ಗಮ್ಮತ್ತು. ಸೊ ನಮ್ಮ ಸ್ಟ್ರಗಲ್ ಸ್ಟೋರಿನ ಕಂಟಿನ್ಯೂ ಆಗ್ತಾ ಇರ್ತದೆ. ಸೊ ನೋಡ್ತಾ ಇರಿ. ಸೊ ದಿಸ್ ಇಸ್ ಡೇ 1. ಸೊ ದಿಸ್ ಇಸ್ ಡೇ 1 ನಮ್ಮದು ಎಂತ ಹೇಳ್ತಾರೆ, ಫೋಕಸ್ಡ್ 1 year ಕ್ಯಾನ್ ಚೇಂಜ್ ಎವ್ರಿಥಿಂಗ್ ಇನ್ ಲೈಫ್ ಅದು. ಸೊ ದಿಸ್ ಇಸ್ ಡೇ 1. ಸೊ ಚಲೋ ನೋಡೋಣ ಏನಾಗುತ್ತೆ ಅಂತ. ಸೊ ಇನ್ನು ಮನೆಗೆ ಹೋಗಿ ಸಿಗ್ತೇನೆ. ಕೈ ನೋವುತ್ತಾ ಇದೆ. ಹೆಚ್ಚು ದಿನ, ಇನ್ನು ತುಂಬ ದಿನ ಆಗಿತ್ತು ಮೊಬೈಲ್ ಹಿಡಿದು ವ್ಲಾಗ್ ಮಾಡಿದೆ. ಸೊ ಇವತ್ತು ಮೊಬೈಲ್ ಹಿಡ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಚಲೋ ಇನ್ನು ಮನೆಗೆ ಹೋದ್ಮೇಲೆ ಸಿಗ್ತೀನಿ ನಿಮಗೆ. ಸೊ ಕೆಲಸ ಎಲ್ಲ ಆಗಿ ಮನೆಗೆ ಬಂದುಬಿಟ್ಟು ಈಗ ನಾನು ಡ್ಯೂಟಿಗೆ ಹೊರಟಿದ್ದೇನೆ. ಆ್ಯಂಡ್ ಲೈಫ್ ಈಸ್ ಸೋ ಅನ್ಫೇರ್ ಅಂತ ಹೇಳಿದೆ ನಂದು. ಏನಾದರೂ ಒಂದು ಕೆಲಸ ಮಾಡಲಿಕ್ಕೆ ಹೋದರೆ ಇನ್ನೊಂದೇನಾದರೂ ಕೆಲಸ ಬಂದು ಅಡ್ಡ ಬರ್ತದೆ. ಸೊ ನಾನು ಎಣಿಸ್ಕೊಂಡೆ ಮನೆಗೆ ಬಂತಾರೆ ಈ ಥರ ವ್ಲಾಗ್ ಮಾಡಬೇಕು, ಆ ಥರ ವ್ಲಾಗ್ ಮಾಡಬೇಕಂತ. ಬಟ್ ಮನೆಗೆ ಬಂದುಬಿಟ್ಟು ಇನ್ನೊಂದೇನೋ ಕೆಲಸ ಬಂತು. ಸೊ ಅದರಲ್ಲಿ ಬ್ಯುಸಿ ಆದೆ. ಸೊ ಮನೆಗೆ ಬಂದೆ, ಈಗ ಊಟ ಮಾಡಿದೆ, ಯೂನಿಫಾರ್ಮ್ ಹಾಕ್ಕೊಂಡು ಹೊರಡ್ತಾ ಇದ್ದೀನಿ ಕೆಲಸಕ್ಕೆ. ಲೈಫ್ ಈಸ್ ಸೋ ಅನ್ಫೇರ್ ಅಂತ ಹೇಳಿದರೆ ನಂದು ಲೈಕ್ ಕೆಲವು ಸಲ ಸಿಟ್ಟೆ ಬರೋದು ನನ್ನ ಲೈಫ್ನ ಮೇಲೆ. ಎಂಥ ಲೈಫ್ ಮಾರಿದು ಅಂತ ಸಾವು. ಸೊ ಅದಕ್ಕಿಂತ ಇನ್ನೊಂದು ಅನ್ಫೇರ್ ಅಂತ ಹೇಳಿದರೆ ನೋಡ್ಬೋದು, ನನ್ನದು ಇದೆರಡು ಸ್ಲಿಪ್ಪರ್ ಇದೆ. ಸೊ ಹಾಕಿ ಯೂಸ್ ಮಾಡಿ ನೋಡಿ ಹೊಟ್ಟೆ ಬಿದ್ದೋಗಿದೆ. ಸೊ ಈ ಚಪ್ಪಲಿ ಯೂಸ್ ಮಾಡಿ ತುಂಬ ಸಮಯನೇ ಆಯಿತು. ಸೊ ಸೌದು ಈಗ 2025ಕ್ಕೆ ಹೊಸ್ತು 2 ಚಪ್ಪಲಿ ತಗೊಂಡಿದ್ದೇನೆ. ಸೊ ಇದನ್ನು ಯೂಸ್ ಮಾಡ್ತಾಯಿದ್ದೆ ನಾನು ಈ ಸಲಕ್ಕೆ. ಆ್ಯಂಡ್ ಸೊ ಈಗ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ನನ್ನ ಮೈಕ್ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ ಟು ದಿ ವರ್ಕ್. ಶೇಟ್. ಸೊ ಈಗ ಹೋಗ್ತಿದ್ದೆ ನಾನು ಕೆಲಸಕ್ಕೆ. ಸೊ ಏನೇ ಒಂದು ಒಳ್ಳೆ ಪ್ಲ್ಯಾನ್ ಮಾಡಿ ವ್ಲಾಗ್ ಮಾಡಬೇಕು ಅಥವಾ ಏನೇ ಮಾಡಬೇಕು ಅಂತ ಹೇಳಿದರೂ ಕೂಡ 2025ರಲ್ಲಿ ಕೂಡ ಆಗಿದ್ದಿಷ್ಟೇ. ಏನಾದರೂ ಒಂದು ಕೆಲಸ ಬಂದು ಅಡ್ಡ ಬರೋದು, ಏನೋ ಒಂದು ಕೆಲಸ ಅಥವಾ ಎಲ್ಲಿಗಾದರೂ ಹೋಗ್ಲಿಕ್ಕಿರುವಂಥದ್ದು ಅಥವಾ ಏನಾದರೂ ಒಂದು ಆಗುವಂಥದ್ದು. ಸೊ ಇವತ್ತು 2026 ಫಸ್ಟ್ ಡೇ ಮಾರೆ ಸತ್ತೋಗ್ಲಿಕ್ಕೆ. ಇವತ್ತು ಕೂಡ ಹೀಗೇ ಆಯಿತು. ಸೊ ಸಿಟ್ಟು ಬರ್ತದೆ, ಎಲ್ಲಿದಂಗೆ ಸಿಟ್ಟು ಬರ್ತದೆ ಅಂತ ಹೇಳಿದರೆ ಉಂಟಿಲ್ಲ, ಮುಖ್ಯದಲ್ಲಿ ಇಷ್ಟು ಕೆಂಪಾಗ್ತದೆ ಸಿಟ್ಟಲ್ಲಿ. ಏನಾದರೂ ಒಂದು ವ್ಲಾಗ್ ಮಾಡಲಿಕ್ಕೆ ಹೋಗಬೇಕು ಅಂತ ಹೇಳಿದರೆ ಏನಾದರೂ ಒಂದು ಕೆಲಸ ಬಂದ್ಸಾಯ್ತದೆ ಅಂತ. ಸೊ ಐ ಹ್ಯಾವ್ ಏಮ್ಡ್ ಲೈಕ್ ನನ್ನದು ವ್ಲಾಗ್ ಇರಬೇಕು ಅರೌಂಡ್ 15 to 20 minutes ಒಳಗಡೆ ಅಂತ. ಸೊ ನನ್ನ ದಿನದ 24 ಗಂಟೆಯಲ್ಲಿ ನಾನು ಏನೆಲ್ಲ ಮಾಡ್ತೀನಿ ಅದನ್ನು 15ರಿಂದ 20 ನಿಮಿಷದಲ್ಲಿ ತೋರಿಸಲಿಕ್ಕೆ ತುಂಬ ಕಷ್ಟ ಉಂಟು. ಸೊ ಲೆಟ್ಸ್ ಟ್ರೈ ಏನಾಗುತ್ತೆ ಅಂತ. ಸೊ ದಿಸ್ ಇಸ್ ದ ಫಸ್ಟ್ ಡೇ. ಸೊ ಲೆಟ್ಸ್ ಬಿ ಶೇಮ್ಲೆಸ್. ಸೊ ನನ್ನದು ಯಾವುದೇ ರೀತಿ ವ್ಲಾಗ್ ಆಗಿರ್ಬೋದು. ಸೊ ನಾನು ಮೊದಲು ಲಾಸ್ಟ್ ಇಯರಲ್ಲಿ ಏನು ಮಾಡಿದೆ ಅಂತ ಹೇಳಿದ್ದೆ, ಎಕ್ಸಾಕ್ಟಾಗಿ ಪ್ಲ್ಯಾನ್ ಮಾಡಿ ವ್ಲಾಗ್ ಮಾಡ್ತಾಯಿದ್ದೆ. ನನಗೆ ಯಾವ ರೀತಿ ಔಟ್ಪುಟ್ ಬರಬೇಕು ಆ ರೀತಿ ಔಟ್ಪುಟ್ ಬಂದರೆ ಮಾತ್ರ ನಾನು ವ್ಲಾಗ್ಸ್ ಆಗ್ತಾಯಿದ್ದೆ. ಬಟ್ ಅಲ್ಲಿ ಕನ್ಸಿಸ್ಟೆನ್ಸಿ ನಂದು ಫ್ಲಾಪ್ ಆಗ್ತಾಯಿತ್ತು. ಬಟ್ ದಿಸ್ ಇಯರ್ ದೇರ್ ವಿಲ್ ಬಿ ನೋ ಪ್ಲ್ಯಾನ್ಸ್, ದೇರ್ ವಿಲ್ ನೋ ಮಚ್ ಪ್ಲ್ಯಾನ್ಸ್. ಸೊ ಏನೇನು ವ್ಲಾಗ್ಸ್ ಬರ್ತದೆ, ಸೊ ಶೇಮ್ಲೆಸ್ ನಾನು ಹಾಕ್ತಾ ಇರ್ತೇನೆ. ಸೊ ನೀವು ನೋಡ್ತಾ ಇರಿ. ಹಾಗೆ ನನಗೆ ಕನ್ನಡ ಮಾತಾಡೋಕ್ಕೆ ತುಂಬ ಏನು ಬರೋದಿಲ್ಲ, ಪರ್ಫೆಕ್ಟ್ ಆಗಿಲ್ಲ, ಬಟ್ ಐ ವಿಲ್ ಟ್ರೈ. ಸೊ ನನ್ನ ಪ್ರತಿ ಒಂದು ಏನು ಹೇಳ್ತಾರೆ ನೆಗೆಟಿವ್ ಪಾಯಿಂಟ್ಸ್ ಆಗಿರ್ಬೋದು ಅಥವಾ ನಾನು ಯಾವುದೆಲ್ಲ ಮಾಡಲಿಕ್ಕೆ ಹೆದರ್ತೇನೆ ಅದನ್ನೆಲ್ಲ ಈ ವರ್ಷದಲ್ಲಿ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ. ಸೊ ದಿಸ್ ಈಸ್ ಮೈ ಮೋಟಿವ್ ಫಾರ್ ದಿ 2026. ಸೊ ಹೋಪ್ ಫಾರ್ ದಿ ಬೆಸ್ಟ್. ರಾಯರ ಆರಾಧನೆಯಿಂದ ನಮ್ಮದು 2026 ಸ್ಟಾರ್ಟ್ ಆಗ್ತಾ ಇದೆ. ಸೊ ಐ ಹೋಪ್ ಆ್ಯಂಡ್ ಐ ನೋ ದಿಸ್ ಇಯರ್ ಗೋಯಿಂಗ್ ಟು ಬಿ ದ ಬೆಸ್ಟ್ ಇನ್ ಮೈ ಲೈಫ್ ಹೇಳ್ತಾ. ಸೊ ನಿಮಗೂ ಕೂಡ ನಿಮ್ಮ ಈ ನ್ಯೂ ಇಯರ್ ಒಳ್ಳೆಯದಾಗಲಿ ಹೇಳ್ತಾ ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗ್ತೇನೆ. ಸೊ ಟಿಲ್ ದೇರ್ ಟೇಕ್ ಕೇರ್, ಟಾಟಾ, ಬೈ ಫ್ರಮ್ ರಾಕೇಶ್ ಆ್ಯಂಡ್ ದಿ ಚಾನಲ್ ಕಾಲ್ ಡೈಲಿ ಡಮ್ ಡಮ್.